ಜಿ ರಾಮ್ಜಿ ಯೋಜನೆ ಏನೈತಲ್ಲ ಅತ್ಯಂತ ಪರಿಣಾಮಕಾರಿಯಾಗಿ ಅಸೆಟ್ ಕ್ರಿಯೇಟ್ ಆಗಲಿಕ್ಕೆ ತಂದಂಥ ಒಂದು ಮಹತ್ತರವಾದಂಥ ಯೋಜನೆ. ಹಿಂದೆ ನರೇಗಾದಲ್ಲಿ 100 ದಿವಸ ಕೊಡ್ತಿದ್ರು. ಇವತ್ತು ನಾವು 125 ದಿವಸ ಕೇಂದ್ರ ಸರ್ಕಾರದ ಯೋಜನೆಯಿಂದ 125 ದಿವಸವನ್ನು ಕೊಡಕತ್ತೀವಿ. ಮತ್ತು ಶಾಲೆಗಳಿಗೆ ಶಾಲಾ ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು, ರೈತರಿಗೆ ಹೋಗುವಂಥ ಜಮೀನಿನ ರಸ್ತೆಗಳನ್ನು ಕೂಡ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತಂದೇವೆ. ಕೇಂದ್ರ ಸರ್ಕಾರ ಹಿಂದೆ ಏನು ಅನುದಾನ ಕೊಡ್ತಿತ್ತು ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು ಈ ಜಿ ರಾಮ್ಜಿಗೆ ಮೀಸಲಿಟ್ಟೈತಿ ಅನ್ನುವಂಥ ಸುದ್ದಿಯನ್ನು ತಿಳಿಸ್ತೇನೆ. ಇದಕ್ಕೆ ತಕ್ಕಂತೆ ಈಗ ನಾಳೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ, ನಾಳೆ ಮತ್ತು ಗಣರಾಜ್ಯೋತ್ಸವದ ಸುದ್ದಿ ಇರ್ತೈತೆ ಅನ್ನೋದಕ್ಕೆ ವಿಸ್ತೃತವಾದಂಥ ಒಂದು ಪ್ರೆಸ್ ಮೀಟನ್ನು ನಾನು ಇವತ್ತು ಮಾಡ್ಬೇಕಂತ ಮಾಡಿದ್ದೆ. ಆದರೆ ಬೇರೆ ಬೇರೆ ಜನವರಿ 26 ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಐತಿ. ಒಂದು ನೋವಿನ ಸಂಗತಿ ಅಂದ್ರೆ ನಿನ್ನೆ ನಾನು ಮಧ್ಯಾಹ್ನ ಹುಬ್ಬಳ್ಳಿಯಿಂದ ಇಳಿದಾಗ ಮೈಸೂರು ದಸರಾ ಯಾವ ರೀತಿ ಶೃಂಗಾರಗೊಂಡಿತ್ತು ಆ ರೀತಿ ರಸ್ತೆಯನ್ನು ಶೃಂಗಾರಗೊಳಿಸ್ಯಾರ. 1,37,000 ಮನೆ ಕೊಳಗೇರಿ ಮನೆಗಳನ್ನು ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಕೊಡಕತ್ತಂತ. ನಾನು 2023 500 ಮನೆಗಳಿಗೆ ಅಡಿಗಲ್ಲು ಹಾಕಿದ್ದೆ. ಇವತ್ತು ಮನೆಗಳು ಸಂಪೂರ್ಣ ಆಗ್ಯಾವ. 292 ಮನೆ ಸಂಪೂರ್ಣ ಆಗ್ಯಾವ. ಇದು ಕೂಡ ಅವ್ರದ್ದು ಸೇರಿಸ್ಕೊಂಡ್ಬಿಟ್ಟಾರೆ. ಇದು 2023 ನಾನು ಹಾಕೇನೆ. ಅಡಿಗಲ್ಲು ನಾನೇ ಮಾಡೇನೆ. ಇವತ್ತು ಉದ್ಘಾಟನೆ ಮಾಡಬೇಕಿತ್ತು, ಅಲ್ಲಿ ಹೋಗಿದ್ದೆ. ಆದರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ಮಾಡೋದು ಸೂಕ್ತ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಬಂದೇನೆ. ರಾಜ್ಯ ಸರ್ಕಾರ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ನೀವು ಬರೀ ನರಗುಂದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. 2023 ನಾನು ಮಂತ್ರಿ ಇದ್ದಾಗ ಅಡಿಗಲ್ಲು ಹಾಕಿದೆ 6 ಎಕರೆ ಜಾಗದಲ್ಲಿ. 500 ಮನೆಗಳ ಪೈಕಿ 292 ಮನೆಗಳು ಸಂಪೂರ್ಣ ಆಗ್ಯಾವ. ಅತ್ಯಂತ ಸುಂದರವಾದಂಥ ಕಾಂಕ್ರೀಟ್ ರಸ್ತೆಯನ್ನು ಒಳಗೊಂಡಂಥ ಅಡುಗೆ ಮನೆ, ಬಾತ್ರೂಮು, ಟಾಯ್ಲೆಟು, ಬೆಡ್ರೂಮು ಈ ರೀತಿಯಾದಂಥ 500 ಮನೆಗಳನ್ನು ನಾನು ಕಟ್ಟಿಸಿದ್ದೇನೆ. ಅದರಲ್ಲಿ 200 ಮನೆಗಳು ಪೂರ್ತಿ ಮುಗಿದವು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದು ಅವ್ರು ಇನ್ನೊಂದು 8-10 ದಿವಸದೊಳಗೆ ಫಲಾನುಭವಿ ಆಯ್ಕೆನೂ ಆಗೈತಿ, ಹಸ್ತಾಂತರ ಮಾಡೇವಿ. ಉಳಿದಂಥ ಮನೆಗಳಿಗೆ ಕೆಲಸ ಪ್ರಗತಿಯಲ್ಲಿದೆ. ಅಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನೇ ಅಧ್ಯಕ್ಷ. ಇವತ್ತು ಕಿರೀಟಗಿರಿ ಗ್ರಾಮ ಹಿಂದೆ ಪೂಜ್ಯ ರಾಘವೇಂದ್ರ ಸ್ವಾಮಿಗಳು ಆ ಗ್ರಾಮಕ್ಕೆ ಬಂದು ಹೋಗಿದ್ದರು. ಇವತ್ತು ಹುಬ್ಬಳ್ಳಿಯ ಖ್ಯಾತ ವೈದ್ಯರಂಥ ವಿಜಿ ನಾಡಗೋಡು ಮತ್ತು ತಂಡ ಅಲ್ಲೇ ಕ್ಯಾಂಪ್ ಫಿಕ್ಸ್ ಮಾಡಿತ್ತು, ಫ್ರೀ ಹೆಲ್ತ್ ಕ್ಯಾಂಪ್, ಚೆಕಪ್ ಕ್ಯಾಂಪ್. ಅದಕ್ಕೆ ನಾನು ಒಪ್ಕೊಂಡಿದ್ದೆ. ನನ್ನ ಕ್ಷೇತ್ರ ಆಗಿದ್ದೆ, ನಾನು ಹೋಗಬೇಕಾಗಿತ್ತು. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿ ಅಂತ ತೊಂದರೆ ದಾಖಲೆ ನಾನು 500 ಮನೆಯೂ ಸೇರಿಸ್ಯಾರ. ಇದೇ ದಾಖಲೆ ಎಲ್ಲರೂ ಸೇರಿಸಿ 223 ಅವ್ರ ಸರ್ಕಾರ ಇತ್ತ. 223 ಅವ್ರ ಸರ್ಕಾರ ಇತ್ತ. ನಾನೇ ಭೂಮಿ ಪೂಜೆ ಮಾಡೀನಿ. ಇವತ್ತು ನಾನೇ ಉದ್ಘಾಟನೆ ಮಾಡಬೇಕಿತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಲ್ ಓವರ್ ಸ್ಟೇಟ್ ಮಾಡ್ತೇವೆ ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಉದ್ಘಾಟನೆ ಮಾಡಿಲ್ಲ ಅಷ್ಟೇ. ಹೋಗಿ ಕಾರ್ಯಕ್ರಮ ಮಾಡಿ ಬಂದೇನೆ.